ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನ ವಾಸ್ತು ವಿಚಾರ ಏನು ಅಂತಂದರೆ, ರಸ್ತೆಗೆ ನಿವೇಶನ ಅಂದರೆ ಬಜಾರಿಗೆ ಮನೆ ಬರೋದು ಅಥವಾ ಬಜಾರಿಗೆ ಕಾಂಪೌಂಡ್ ಇರ್ತಕ್ಕಂಥದ್ದನ್ನು ಬಜಾರಿಗೆ ನಿವೇಶನ ಅಥವಾ ಬಜಾರಿಗೆ ಮನೆ ಅಂತ ಕರೀತಾರೆ. ಅಂದರೆ ಹಿಂದೆ ಮನೆಗಿಂತ ನಮ್ಮ ಮನೆ ಮುಂದೆ ಇರೋದು, ರಸ್ತೆಗೆ ಮುಂದೆ ಯಾರು ಇರುತ್ತೆ ಅದನ್ನು ಬಜಾರಿಗಿರೋದು ಅಂತ ಕರೀತಾರೆ. ಇದೇ ರೀತಿ ರಸ್ತೆಗೆ ಯಾವುದು ಬಜಾರಿಗೆ ಮುಂದೆ ಇರುತ್ತೆ ಅದ್ರ ಬಗ್ಗೆ ನಿಮಗೆ ವಿವರಿಸಲಿದ್ದೇನೆ. ಯಾವ ರಸ್ತೆಗೆ ಬಜಾರಿಗೆ ಮುಂದೆ ಇದ್ದರೆ ಒಳ್ಳೆಯದು, ಯಾವ ಬಜಾರಿಗೆ ಒಳಗಡೆ ಇದ್ದರೆ ಕೆಟ್ಟದ್ದು, ಅಥವಾ ಯಾವ ಬಜಾರಿಗೆ ಮುಂದೆ ಬಂದರೆ ಕೆಟ್ಟದ್ದಾಗುತ್ತೆ ಅನ್ನೋದು ಇದೆ. ಆದ್ದರಿಂದ ಈ ದಿನ ನಿಮಗೆ ಬಜಾರಿಗೆ ಮುಂದೆ ಇರುವುದು ಅನ್ನೋ ವಿಚಾರವಾಗಿ ತಿಳಿಸ್ಲಿದ್ದೇನೆ. ಏನಪ್ಪ ಅಂತಂದರೆ, ಯಾರು ನಮ್ಮ ಇರಾ ವಾಸ್ತು ಚಾನಲ್ನೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ. ಕಾರಣ ಏನು ಅಂತಂದರೆ, ನೀವು ಸಬ್ಸ್ಕ್ರೈಬ್ ಆದರೆ, ನಮ್ಮ ಇರಾ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಆದರೆ, ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮತ್ತು ನಮ್ಮ ವಿಡಿಯೋಸ್ನ ನೋಡ್ಬೋದು. ಆದ್ದರಿಂದ ನೀವು ನಮ್ಮ ಇರಾ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದನ್ನ ವಿಚಾರನ ಪ್ರಾರಂಭ ಮಾಡ್ತಾ ಇದ್ದೇನೆ. ವಿಚಾರ ಏನು ಅಂದರೆ, ಬಜಾರಿಗೆ ಮುಂದೆ ಬರುವುದು ಅಂದರೆ ಯಾವ ರಸ್ತೆಗಾದರೂ ಸರಿನೇ. ಪೂರ್ವದ ರಸ್ತೆಗೆ ಮನೆ 1 ಅಡಿ 2 ಅಡಿ 3 ಅಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಜಾರಿಗೆ ಮುಂದೆ, ಹಿಂದೆ ಅಕ್ಕಪಕ್ಕ ಮನೆ ಅಂದರೆ ಉತ್ತರದ ದಕ್ಷಿಣದ ಮನೆಗಿಂತ ನಮ್ಮ ಮನೆ ಮುಂದೆ ಬಂದರೆ ಅದು ಬಜಾರಿಗೆ ಬಂದಂಗೆ ಲೆಕ್ಕ. ಆದ್ದರಿಂದ ಪೂರ್ವದ ರಸ್ತೆಗೆ ಬಜಾರಿಗೆ ಮುಂದೆ ಬರೋದು ತುಂಬ ಶ್ರೇಷ್ಠ. ಯಾರು ಯಾವುದೇ ಪೂರ್ವದ ರಸ್ತೆಗೆ ಮುಂದೆ ಬಂದರೆ ಆ ಮನೆ ವಾಸ್ತು ರೀತಿಲಿ ತುಂಬ ಒಳ್ಳೆಯದು. ಆದ್ದರಿಂದ ಬಜಾರಿಗೆ ಮುಂದೆ ಬರೋದು ತುಂಬ ಒಳ್ಳೆಯದು. ನೀವು ಪೂರ್ವದ ರಸ್ತೆಗೆ ಬಜಾರಿಗೆ ಮುಂದೆ ಬಂದರೆ ದಕ್ಷಿಣ ಆಗ್ನೇಯದ ರೋಡ್ ಇಟ್ಟು ಬರುತ್ತೆ, ಮತ್ತು ಉತ್ತರ ಈಶಾನ್ಯದ ರೋಡ್ ಇಟ್ಟು ಬರುತ್ತೆ. ಆದ್ದರಿಂದ ನೀವು ಪೂರ್ವದ ರಸ್ತೆಗೆ ಸಾಧ್ಯವಾದಷ್ಟು, ಅಂದರೆ ರಸ್ತೆಗೆ ತೊಂದರೆ ಮಾಡಬಾರ್ದು. ಆದ್ದರಿಂದ ರಸ್ತೆಗೆ ನೀವು ಬಜಾರಿಗೆ ಮುಂದೆ ಎಷ್ಟು ಬರೋಕ್ಕಾಗುತ್ತೋ ಅಷ್ಟು ಮುಂದೆ ಬಂದರೆ, ಬಜಾರಿಗೆ ಮುಂದೆ 1 ಅಡಿ ಆಗಲಿ 1/2 ಅಡಿ ಆಗಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಜಾರಿಗೆ ಮುಂದೆ ಬರೋದು ತುಂಬ ಶ್ರೇಷ್ಠ. ಇದರಿಂದ ಆ ಮನೆಯಲ್ಲಿ ಈ ರೀತಿ ಮಾಡೋದ್ರಿಂದ ಆ ಮನೆಯಲ್ಲಿ ವಾಸ್ತು ರೀತಿಯಲ್ಲಿ ತುಂಬ ಅನುಕೂಲಗಳಾಗ್ತದೆ. ಅದೇ ರೀತಿ ಉತ್ತರದ ರಸ್ತೆಗೆ ನೀವು ಬಜಾರಿಗೆ ಮುಂದೆ ಬರೋದು, ಉತ್ತರದ ರಸ್ತೆಗೆ ಬಜಾರಿಗೆ ಮುಂದೆ ಬಂದರೆ ನಿಮಗೆ ಪೂರ್ವದಿಂದ ಪೂರ್ವ ಈಶಾನ್ಯ ಬೀದಿ ನೋಟ ಮತ್ತು ಪಶ್ಚಿಮದಿಂದ ಪಶ್ಚಿಮ ವಾಯುವ್ಯದ ಬೀದಿ ನೋಟ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಬಜಾರಿಗೆ ಮುಂದೆ ಬರೋದ್ರಿಂದ ಉತ್ತರದ ರಸ್ತೆಗೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆ ಜಾಗದಲ್ಲಿ ತುಂಬ ಗೌರವ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾರೆ. ಮತ್ತು ಆ ಬಜಾರಿಗೆ ಅವರು ಮುಖಂಡರಾಗಿರ್ತಾರೆ. ಆದ್ದರಿಂದ ಬಜಾರಿಗೆ ಮುಂದೆ, ಉತ್ತರದ ರಸ್ತೆಗೆ ಬಜಾರಿಗೆ ಮುಂದೆ ಬರೋದು ತುಂಬ ಒಳ್ಳೆಯದು. ಅದೇ ರೀತಿ ಇನ್ನು 2 ಇದ್ದಾವೆ. ದಕ್ಷಿಣದ ರಸ್ತೆ, ಪಶ್ಚಿಮದ ರಸ್ತೆಗೆ ಬಜಾರಿಗೆ ಮುಂದೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಯಾಕಂತಂದರೆ, ನೀವು ಪಶ್ಚಿಮದ ರಸ್ತೆಗೆ ಬಜಾರಿಗೆ ಮುಂದೆ ಬಂದಿದ್ದೆ ಆದರೆ ಪಶ್ಚಿಮದ ರಸ್ತೆಗೆ ನೀವು ಬಜಾರಿಗೆ ಮುಂದೆ ಬಂದರೆ ಆ ಕಡೆಯಿಂದ ಉತ್ತರ ವಾಯುವ್ಯ, ಈ ಕಡೆಯಿಂದ ದಕ್ಷಿಣ ನೈಋತ್ಯ ನಿಮಗೆ ರೋಡ್ ಇಟ್ಟಾಗುತ್ತೆ. ದಕ್ಷಿಣ ನೈಋತ್ಯದ ರೋಡ್ ಇಟ್ಟು ಬಂದರೆ ಆ ಮನೆಯಲ್ಲಿ ಹೆಂಗಸನ್ನ ನರಳಾಡಿಸುತ್ತೆ, ಮತ್ತು ಅವ್ರಿಗೆ ಆರೋಗ್ಯದ ಸಮಸ್ಯೆ ಬರುತ್ತೆ, ಅವರು ಸಾಲಗಾರರಾಗ್ತಾರೆ. ಅದೇ ರೀತಿ ಆ ಕಡೆಯಿಂದ ಉತ್ತರ ವಾಯುವ್ಯದ ಬೀದಿ ನೋಟ ಬಂದು ಬಜಾರಿಗೆ ಮುಂದೆ ಬರೋದ್ರಿಂದ ಆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಗಲಾಟೆಗಳು ಮತ್ತು ಮಾನಸಿಕವಾಗಿ ತೊಂದರೆಗಳಾಗುತ್ತೆ, ಮತ್ತು ಕೋರ್ಟು ಕೇಸು ಗಲಾಟೆಗಳಾಗುತ್ತೆ, ಮತ್ತು ಆ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಾಗೋದಿಲ್ಲ. ಆದ್ದರಿಂದ ಪಶ್ಚಿಮದ ರಸ್ತೆಗೆ ಯಾವುದೇ ಕಾರಣಕ್ಕೂ ಬಜಾರಿಗೆ ಒಳಗಡೆಗಿರಬೇಕು, ಮುಂದೆಗೆ ಬರಲೇಬಾರ್ದು. ಅದೇ ರೀತಿ ದಕ್ಷಿಣದ ರಸ್ತೆಗೆ ಬಜಾರಿಗೆ ಮುಂದೆ ಬಂದಿದ್ದೆ ಆದರೆ ನಿಮಗೆ ಆ ಕಡೆಯಿಂದ ಪೂರ್ವದಿಂದ ಪೂರ್ವ ಆಗ್ನೇಯ ಬೀದಿ ನೋಟ ಬರುತ್ತೆ. ಪೂರ್ವ ಆಗ್ನೇಯ ಬೀದಿ ನೋಟ ಆ ಮನೆ ಗಂಡ್ಮಕ್ಕಳಿಗೆ ಸೋಮಾರಿತನ ಮಾಡುತ್ತೆ, ಮತ್ತು ಆರೋಗ್ಯದಲ್ಲಿ ಆ ಮನೆ ಹೆಂಗಸಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗೋದಿಲ್ಲ, ಆರೋಗ್ಯದ ಸಮಸ್ಯೆಗಳಾಗುತ್ತೆ, ಮತ್ತು ಅವರು ಸಾಲಗಾರರಾಗ್ತಾರೆ. ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಕೊಡದೆ ಒಂದು ಕೆಟ್ಟ ನಡತೆಗಳನ್ನ ಮಾಡತಕ್ಕಂಥ ಬೀದಿ ಕುತ್ತಾಗುತ್ತೆ. ಆದ್ದರಿಂದ ಪೂರ್ವ ಆಗ್ನೇಯ ಬೀದಿ ಕುತ್ತು ತುಂಬ ಕೆಟ್ಟದ್ದು. ಆದ್ದರಿಂದ ಯಾವುದೇ ಕಾರಣಕ್ಕೂ ದಕ್ಷಿಣದ ರಸ್ತೆಗೆ ಬಜಾರಿಗೆ ಮುಂದೆ ಬರಬಾರ್ದು. ಅದೇ ರೀತಿ ದಕ್ಷಿಣದ ರಸ್ತೆಗೆ ಬಜಾರಿಗೆ ಮುಂದೆ ಬಂದಿದೆ ಆದರೆ ಈ ಕಡೆ ಪಶ್ಚಿಮದಿಂದ ಪಶ್ಚಿಮ ನೈಋತ್ಯದ ಬೀದಿ ನೋಟ ಬಂದು ಅದು ಆ ಮನೆಯ ಯಜಮಾನನಿಗೆ ಆರೋಗ್ಯದ ರೀತಿಯಲ್ಲಿ ಸಮಸ್ಯೆ ಕೊಡುತ್ತೆ, ಮತ್ತು ಆ ಮನೆಯಲ್ಲಿ ಯಾವುದೇ ರೀತಿಯ ನೆಮ್ಮದಿ ಇಲ್ಲದೆ, ಯಾರೂ ಗಂಡ ಹೆಂಡತಿ ಮಕ್ಕಳು ಯಾರೂ ಒಬ್ರಿಗೊಬ್ಬರು ಹೊಂದಾಣಿಕೆ ಇಲ್ಲದೆ ತುಂಬ ಹಠವಾದಿಗಳಾಗಿ ತುಂಬ ಕೆಟ್ಟ ನಡತೆಗಳನ್ನು
ಮಾಡತಕ್ಕಂಥ ಬೀದಿ ಕುತ್ತಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ದಕ್ಷಿಣದ ರಸ್ತೆಗೆ, ಪಶ್ಚಿಮದ ರಸ್ತೆಗೆ, ಬಜಾರಿಗೆ ಒಳಗಡೆ ಇದ್ದಷ್ಟು ನಮಗೆ ತುಂಬ ಒಳ್ಳೆಯದು. ಪಶ್ಚಿಮದ ರಸ್ತೆಗೆ, ಬಜಾರಿಗೆ ಬರಬಾರ್ದು, ದಕ್ಷಿಣದ ರಸ್ತೆಗೂ ಬಜಾರಿಗೆ ಬರಬಾರ್ದು. ನೀವು ಪೂರ್ವದ ರಸ್ತೆಗೆ, ಬಜಾರಿಗೆ ಬರಬೇಕು. ಉತ್ತರದ ರಸ್ತೆಗೆ, ಬಜಾರಿಗೆ ಬಂದಿದೆ ಆದರೆ ನಿಮಗೆ ಒಳ್ಳೆಯ ಬೀದಿ ನೋಟಗಳು ಕೊಟ್ಟು ಆ ಮನೆ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಉತ್ತರದ ರಸ್ತೆ, ಪೂರ್ವದ ರಸ್ತೆಗೆ, ಬಜಾರಿಗೆ ಬನ್ನಿ. ದಕ್ಷಿಣದ ರಸ್ತೆ, ಪಶ್ಚಿಮದ ರಸ್ತೆಗೆ ನಿವೇಶನ ಆಗಲಿ, ಮನೆ ಆಗಲಿ ಬಜಾರಿಗೆ ಬರಬಾರ್ದು. ಆದ್ದರಿಂದ ಈ ದಿನದ ವಾಸ್ತು ವಿಚಾರ ನೀವು ಪಾಲಿಸ್ತೀರಾ ಅಂತ ಭಾವಿಸ್ತಾ, ಮತ್ತು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದುಕೊಳ್ತಾ ಈ ದಿನದ ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.